ಈಗ ಈ ಜನ್ಮದಲ್ಲಿ ನಾವೇನ್ ಬದುಕನ್ನ ಲೀಡ್ ಮಾಡ್ತಿರ್ತೀವಿ, ಇದು ನಮ್ಮ ಪೂರ್ವ ಜನ್ಮದ ಪಾಪ ಪುಣ್ಯಗಳ ಮೇಲೆ ಆಧಾರಿತದ್ದು ಅಂತ ಫಲ. ಹೇಳ್ತಾರಲ್ಲ, ಅದ್ ನಿಜಾನಾ? ಹೌದೌದು. ಅಂದರೆ ಋಣಾನುಬಂಧೇನ ರೂಪೇಶು ಪತಿಪತ್ನಿ ಸುತಾಲಯ ಅಂತ ಹೇಳ್ತೀವಿ ನಾವು. ಯಾಕೆ ಕೆಲವರು ಬಡವರಾಗ್ಬಿಡ್ತಾರೆ, ಕೆಲವರು ಹುಟ್ತಾನೆ ಶ್ರೀಮಂತರು ಹೊಟ್ಟೆಲಿ ಹುಟ್ಟಿದ್ರೆ ಅವರು ಮಿಲಿಯನ್ಸೇ ಆಗ್ಬಿಡ್ತಾರೆ ಅವರು. ಇನ್ನು ಕೆಲವರು ಆರೋಗ್ಯವಾಗಿರ್ತಾರೆ, ಇನ್ನು ಕೆಲವರು ರೋಗಗಳು ಗೂಡಾಗ್ತಾರೆ, ಇನ್ನು ಕೆಲವರು ಮೈ ಮೇಲೆ ಬರೀ ಕೇಸುಗಳು ಹಾಕ್ಸ್ಕೊಳ್ತಿರ್ತಾರೆ, ಸಫರ್ ಆಗ್ತಿರ್ತಾರೆ, ಅಫೆಂಡರ್ಸ್ ಆಗ್ತಾರೆ, ಬ್ಲೇಮ್ಸ್ ತಗೊಳ್ತಿರ್ತಾರೆ, ದುಃಖದ ಗೂಡಾಗಿರ್ತಾರೆ. ಇನ್ನು ಕೆಲವರು ತುಂಬ ಪಕ್ಷಿ ಥರ ಫ್ರೀಡಮ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ, ಆಬ್ಸಲ್ಯೂಟ್ ಫಿಯರ್ಲೆಸ್ನೆಸ್ ಇರ್ತಾರೆ. ಕೆಲವ್ರಿಗೆ ಮಾತ್ರ ವಿದ್ಯಾಭ್ಯಾಸ ಕೇಳಿದ್ದು ಒಳಗಡೆ ಹೋಗ್ತದೆ, ಇನ್ನು ಕೆಲವ್ರು ಏನೂ ಹೋಗಲ್ಲ. ಗೋರ್ಕಲ್ಲ ಮೇಲೆ ಮಳೆ ಸುರಿದಂಗಾಯ್ತು ಅಂತ ಪಾಠ ಅದೇ ಹೇಳ್ತಾರೆ ಗುರುಗಳು. ಕೆಲವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ, ಕೆಲವರು ಅಂದರೆ ಇದೆಲ್ಲ ಸಂಸ್ಕಾರಗಳು. ಈ ಸಂಸ್ಕಾರಗಳನ್ನು ನಿಶ್ಚಯ ಮಾಡೋರು ಯಾರು ಅಂತಂದ್ರೆ ನಮ್ಮ ಹಿಂದಿನ ಜನ್ಮಗಳೇ. ಸಂಸ್ಕಾರ ಅನುಸಾರವಾಗಿ ನಾವು ಒಳ್ಳೆಯ ತಂದೆ ತಾಯಿಗಳನ್ನು ಆಯ್ಕೆ ಮಾಡ್ಕೋಬೋದು, ಒಳ್ಳೆಯ ಅಧ್ಯಯನ ಆಗ್ಬೋದು, ಒಳ್ಳೆಯ ಪೊಸಿಷನ್ಸ್ಗೆ ನಾವು ರೀಚ್ ಆಗ್ಬೋದು, ಒಳ್ಳೆಯ ಸಮಾಜ ಸೇವೆ, ಅವ್ರನ್ನೆಲ್ಲ ಮಹಾತ್ಮರು ಅಂತಾರೆ. ಇನ್ನು ಕೆಲವರು ಪುಣ್ಯಾತ್ಮರು ಅಂತಾರೆ, ಇನ್ನು ಕೆಲವ್ರನ್ನ ಪಾಪಾತ್ಮರು ಅಂತಾರೆ, ಇನ್ನು ಕೆಲವ್ರನ್ನ ಪೀಡನಾತ್ಮರು ಅಂತಾರೆ. ಪೀಡಕ ಇವನು ಅಂತ ಹೇಳ್ತಾರೆ. ಹುಟ್ಟಿರೋದೇ ಪೀಡಿಸೋದಕ್ಕೆ. ಜನಪೀಡಕ, ಜನಶೋಷಕ, ಅಲ್ಪಾತ್ಮ, ಕೇವಲಾತ್ಮ, ಮಹಾತ್ಮ, ದಿವ್ಯಾತ್ಮ, ಸಾಧಕಾತ್ಮ, ಈ ಥರ ಸೋಲ್ ಕ್ಯಾಟಗರಿ ಅಂತ ನಾವು ಹೇಳ್ತೀವಿ. ಇದನ್ನೆಲ್ಲ ಡಿಸೈಡ್ ಮಾಡೋ ಫ್ಯಾಕ್ಟರ್ ಯಾವುದಂದ್ರೆ ಸಂಸ್ಕಾರ. ಸೊ ಈ ಜನ್ಮದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಅದೇ ಆಗ್ಬಿಡ್ತೀವಿ ಆಮೇಲೆ ಖಂಡಿತ ಮುಂದಿನ ಜನ್ಮ ಅನ್ನೋದು ಇದು ಮುಂದುವರೆದ ಭಾಗ. ಈಗ ಪೂರ್ವ ಜನ್ಮದಲ್ಲಿ ಆಗಿರುವಂತ ಯಾವುದೋ ಒಂದು ತಪ್ಪನ್ನ ಅಥವಾ ನಾವು ಮಾಡಿರುವಂತ ಯಾವುದೋ ಒಂದು ಕರ್ಮವನ್ನ ಈ ಜನ್ಮದಲ್ಲಿ ನಾವು ಸರಿ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಯಾಕೆಂತಂದ್ರೆ ಸರಿ ಮಾಡ್ಕೊಳ್ಳೋಕ್ಕಂತಾನೆ ಪ್ರತಿ ಸಾರಿ ಹುಟ್ಟೋದು. ಅದು ಹೇಳದ್ನಲ್ಲ, ಹಿಂದಿನ ಅಪೂರ್ಣತೆಗಳನ್ನ ಪೂರ್ಣ ಮಾಡಿಕೊಳ್ಳಲೆಂದೇ ಮತ್ತೆ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಮತ್ತೆ ಅಪೂರ್ಣ ಮಾಡಿಕೊಂಡು ನೀಚ ಯೋನಿಗಳಲ್ಲಿ ಹುಟ್ಟೋ ಹಾಗೆ ಆಗುತ್ತೆ ನಮಗೆ. ಉಚ್ಚ ಯೋನಿ, ನೀಚ ಯೋನಿ ಅಂತ ಹೇಳ್ತೀವಿ. ಲೋವರ್ ವರ್ಲ್ಡ್ಸ್ ಅಂಡ್ ಅಪರ್ ವರ್ಲ್ಡ್ಸ್. ಈಗ ಪಾಸ್ಟ್ ಲೈಫ್ ಥೆರಪಿನಲ್ಲಿ ಯಾರೋ ಒಬ್ರಿಗೆ ತಿಳಿತು ಅಂದ್ರೆ ಅವರು ಪೂರ್ವ ಜನ್ಮದಲ್ಲಿ ಇದೊಂದು ತಪ್ಪು ಮಾಡಿದ್ರು ಅಂತ, ಈ ಜನ್ಮದಲ್ಲಿ ಹೇಗೆ ಸರಿ ಮಾಡ್ಕೊಳ್ಳೋದು ಅದನ್ನ? ಅವನಿಗೆ ಅವನ ಸೋಲ್ ಒಳಗಡೆ ಆ ಸೋಲ್ ರಿಯಲೈಸೇಷನ್ ಆಗತ್ತೆ. ಓಹೋ, ನಾನು ಹಿಂದೆ ನಡೆದ ಈ ಘಟನೆಯಿಂದ ನಾನು ನಮ್ಮ ಮನೆಯವರ ಜೊತೆ ಹೀಗೆ ಪ್ರವರ್ತಿಸ್ತಾ ಇದ್ದೆ ಅನ್ನೋದು ಅರಿವಾದಾಗ ಅವನ ಪ್ರವರ್ತನೆಯಲ್ಲಿ ಚೇಂಜ್ ಆಗ್ತದೆ. ಅದೇ ಅದ್ಭುತವಾದ ಬದಲಾವಣೆ. ಎಷ್ಟೋ ಸಾರಿ ವಿನಾಕಾರಣ ಹೆಂಡತಿಯನ್ನು ಪೀಡಿಸುವುದು ಅಥವಾ ಗಂಡನ ಮೇಲೆ ಜಗಳ ತೆಗೆಯೋದು, ಈ ಕೇಸುಗಳನ್ನ ಮಾಡಿದಾಗ ಅವರ ಪ್ರವರ್ತನೆಗಳಲ್ಲಿ, ಅವರ ವರ್ತನೆಗಳಲ್ಲಿ ಅಗಾಧವಾದ ಬದಲಾವಣೆ ಆಯಿತು. ಅದೇ ಅದಕ್ಕೆ ಸಾಕ್ಷಿ. ಅದಕ್ಕೋಸ್ಕರಾಗಿ ನನ್ನ ಹತ್ರ ಬರ್ತಾರೆ, ನಾನೇನಾಗಿದ್ದೀನಿ, ನಾನು ಯಾಕೆ ಹಿಂಗೆ, ನನಗೆ ಗೊತ್ತಿದೆ ನಾನಲ್ಲ ಇದು, ನಾನು ಯಾಕೆ ನನಗೆ ಗೊತ್ತಿಲ್ಲದೇ ಈ ಥರ ನಾನು ಪ್ರವರ್ತಿಸ್ತೀನಿ, ಬೇರೆಯವ್ರು ಹೇಳಿದಾಗ ನನಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಅದರ ಮೂಲ ಎಲ್ಲೋ ಇರ್ತದೆ. ಸೊ ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಪಾಸ್ಟ್ ಈಸ್ ಅ ಕಾಸ್ ಅಂಡ್ ಪ್ರೆಸೆಂಟ್ ಈಸ್ ಅ ಎಫೆಕ್ಟ್. ಈ ಕೆಲವರು ಒಂದು ಮಾತು ಹೇಳ್ತಾರಂದ್ರೆ ತಮಾಷೆಯಾಗಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗ್ಬೇಕು, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು. ಅದು ನಿಜವಾಗ್ಲೂ ಅವರೇ ಆಗ್ತಾರೆ? ಖಂಡಿತ ಸಾಧ್ಯನೂ ಇಲ್ಲ, ಆಗಲೂಬಾರ್ದು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಈ ಮನುಷ್ಯ ಯಾವಾಗಲೂ ಹೊಸದನ್ನು ಬಯಸ್ತಾನೆ. ಹೊಸತನ ಇರಬೇಕು, ನಾವೀನ್ಯತೆ ಇರಬೇಕು, ಒಂದು ಕ್ರಿಯೇಟಿವಿಟಿ ಇರಬೇಕು. ಸೇಮ್ ಓಲ್ಡ್ ಅಂತಂದರೆ ಮೊನೋಟನಸ್ ಆಗ್ಬಿಡ್ತದೆ ಅಂತ ನಾನು ಅದ್ರ ಹೇಳ್ತೇನೆ. ಪ್ರತಿ ಸಾರಿ ಅದೇ ಸಿಗ್ತದೆ ಅಂತಂದರೆ ಅದು ಇಟ್ಸ್ ಎ ಕೈಂಡ್ ಆಫ್ ಪನಿಷ್ಮೆಂಟ್ ಅಂತ ನಾವು ಭಾವಿಸ್ಬೇಕಷ್ಟೇ. ಓಕೆ. ಆಮೇಲೆ ನಿನ್ನ ಹೊಟ್ಟೆಲಿ ಮತ್ತೆ ಹುಟ್ತೀನಿ, ನಿನ್ನ ಋಣ ತೀರಿಸ್ತೀನಿ, ಈ ಥರ ಮಾತುಗಳೆಲ್ಲ ಆಡ್ತಾರಲ್ಲ, ಆಗ ನಿಜವಾಗ್ಲೂ ಅವ್ರು ವಾಪಸ್ ಅದೇ ತಾಯಿ ಹೊಟ್ಟೆಲಿ ಹುಟ್ಟಿ ಬರ್ತಾರಾ? ಮೆಟಫಾರಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ಉತ್ಪ್ರೇಕ್ಷಿತ ಶಬ್ದಗಳು. ನಾನು ನಿನಗೆ ಜೀವ ಕೊಟ್ಬಿಡ್ತೀನಿ ಅಂತ ಹೇಳೋದು, ಐ ಕ್ಯಾನ್ ಡೈ ಫಾರ್ ಯು ಅಂತ ಹೇಳೋದು, 7 ಜನ್ಮಕ್ಕೂ ನಿನ್ನ ಅಡಿಯಾಳಾಗಿರ್ತೀನಿ ಅಂತ ಹೇಳೋದು, ನಿನ್ನ ಜೀತದಾಳು, ನಿನ್ನ ಮನೆಯಲ್ಲಿ ಎತ್ತಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳೋದು, ಈ ಥರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ಸ್ ಅಂತ ನಾನಾದರೂ ಹೇಳ್ತೇನೆ, ಬೀಯಿಂಗ್ ಎ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್.